ಡೈಲಿ ಯೋಗ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಇವತ್ತಿನ ವಿಚಾರ ಅಂದರೆ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಹೆಂಗೆ ಅಭ್ಯಾಸ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತೈತೆ. ಎಲ್ಲ ಯೋಗ ಮಾಸ್ಟ್ರು ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ. ಆದರೆ ಇವತ್ತು ಅಭ್ಯಾಸ ಮಾಡೋದು ಮತ್ತು ಅದರಿಂದ ಭ್ರಾಮರಿ ಪ್ರಾಣಾಯಾಮದಿಂದ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ಇವತ್ತು ನೋಡಿ, ತೋರ್ ಬೆರಳನ್ನ ಕಿವಿ ಹತ್ರ ತೊಗೊಂಬನ್ನಿ, ಲಾಕ್ ಮಾಡಿ, ಹೊರಗಡೆಯಿಂದ ಏನು ಸೌಂಡ್ ಕೇಳಬಾರ್ದು. ಮತ್ತು ತೋರ್ ಬೆರಳನ್ನ ಹುಬ್ಬು ಮೇಲೆ ಇಟ್ಕೊಳ್ಳಿ, ಮಧ್ಯದ ಬೆರಳನ್ನ ಹುಬ್ಬು ಮೇಲೆ ಇಟ್ಕೊಳ್ಳಿ, ಉಂಗುರದ ಬೆರಳನ್ನ ಮೂಗಿನ ತುದಿಯಲ್ಲಿ ಇಟ್ಕೊಳ್ಳಿ, ಮೂಗಿನ ಸೈಡು, ಮತ್ತು ಕಿರು ಬೆರಳನ್ನ ತುಟಿ ಎಡ್ಜಲ್ಲಿ ಇಟ್ಕೊಳ್ಳಿ. ಆಳವಾದ ಉಸಿರು ತೊಗೊಬೇಕು, ಬ್ರೀತಿಂಗ್, ಹಮ್ಮಿಂಗ್ ಸೌಂಡ್ ಮಾಡೋ ಅಂಥದ್ದು ಇದರಲ್ಲೇ. ನಿಧಾನವಾಗಿ ಭ್ರಾಮರಿ ಪ್ರಾಣಾಯಾಮದಿಂದ ವಾಪಸ್. ಹಾಗೆ ಭ್ರಾಮರಿ ಆದಮೇಲೆ ಧ್ಯಾನನೂ ಕೂಡ ಅಭ್ಯಾಸ ಮಾಡ್ಬೋದು. ಇವಾಗ ಪ್ರಾಣಾಯಾಮ ಆದಮೇಲೆ ಏನು ಇದರಿಂದ ಉಪಯೋಗಗಳು ನಮಗೆ? ಒಂದು, ಯಾರು ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ ಅವರು ಇದನ್ನು ಅಭ್ಯಾಸ ಮಾಡೋ ಅಂಥದ್ದು. ಒಂದು ವಾರದಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಿದ್ದೆ ಚೆನ್ನಾಗಿ ಬರುತ್ತೆ ಇದು ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ. ಆಮೇಲೆ ರೋಷ, ವೇಷ, ಕೋಪ ಬರೋ ಅಂಥದ್ದು ಕಡಿಮೆ ಆಗ್ತದೆ, ಬುದ್ಧಿಶಕ್ತಿ ಹೆಚ್ಚಾಗ್ತದೆ, ಮತ್ತು ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗ್ತದೆ ಈ ಭ್ರಾಮರಿ ಪ್ರಾಣಾಯಾಮ ಅಭ್ಯಾಸದಿಂದ. ಜೈ ಗುರುದೇವ್.